ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೆಸರು ಕಾಳು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ನೆನೆಸಿಟ್ಟಿರೋ ಹೆಸರು ಕಾಳನ್ನ ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ಓವರ್ನೈಟ್ ಕೂಡ ನೆನೆಸ್ಕೋಬೋದು. ಸೊ ನಾನಿವಾಗ ಮಿಕ್ಸಿಗೆ ಅಂತ ಕೆಲವೊಂದು ಐಟಮ್ಸನ್ನು ತೊಗೊಂಡಿದ್ದೀನಿ. ಕೊಬ್ಬರಿ, ಕೊತ್ತಂಬರಿ, ಹಸಿ ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಇದೆಲ್ಲದನ್ನು ನಾವು ಮಿಕ್ಸಿ ಮಾಡಬೇಕಾಗತ್ತೆ. ಸೊ ಈ ಮಿಕ್ಸಿ ಮಾಡೋ ಇದರಲ್ಲಿ ನಾನು ಹಸಿಮೆಣಸಿನ್ಕಾಯಿನ ಮರ್ತಿದ್ದೆ. ಸೊ ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿನ. ನೋಡಿ, ಇದನ್ನು ಒಣ ಖಾರ ಪುಡಿ ಕೂಡ ಹಾಕೋಬೋದು ನಾವು. ಸೊ ಇದಿವಾಗ ಸಾಸಿವೆ, ಜೀರಿಗೆ, ಕರಿಬೇವು, ಟೊಮ್ಯಾಟೊ, ಈರುಳ್ಳಿ ಮತ್ತು ನಾನು 4 ಪಲಾವ್ ಎಲೆನ ತೊಗೊಂಡಿದ್ದೀನಿ. ಇದೆಲ್ಲ ಫುಲ್ ಒಗ್ಗರಣೆಗೆ ನಾವು ಇದನ್ನೆಲ್ಲ ಮಿಕ್ಸಿ ಮಾಡಾದ್ಮೇಲೆ ಹೆಸರು ಕಾಳನ್ನು ಕೂಡ ಹಾಕಿ ನಾವು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಇದೆಲ್ಲ ಆದಮೇಲೆ ನಾವು ಅಕ್ಕಿನ ನೆನೆ ಹಾಕಿರೋ ಅಕ್ಕಿನ ಆ್ಯಡ್ ಮಾಡಿ ಮಾಮೂಲಿ ಏನು ಪಲಾವ್ ಮಾಡ್ತೀವೋ ತರಕಾರಿ ಪಲಾವ್ ಥರ ಮಾಡಬೇಕು. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಒಂದು ಹೊತ್ತಿಗೆ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡಿದ್ದೀನಿ. ಇಲ್ಲಿ ಎಣ್ಣೆ ಹಾಕಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಒಗ್ಗರಣೆಗೆ ನಾವು ಇಟ್ಕೊಂಡಿರೋ ಎಲ್ಲ ಪದಾರ್ಥನೂ ಸೇರಿಸ್ಬೇಕು. ಸೊ ಎಲ್ಲ ಸೇರಿಸಾದ್ಮೇಲೆ ಇದು ಈರುಳ್ಳಿ ಮತ್ತು ಟೊಮ್ಯಾಟೊನ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ಬೋದು, ಬಟ್ ನಾನು ಮಿಕ್ಸಿಗೆ ಜಿಂಜರ್ ಗಾರ್ಲಿಕ್ ಹಾಕಿರೋದ್ರಿಂದ ಇಲ್ಲಿ ಹಾಕ್ತಾಯಿಲ್ಲ. ಹಾಗೆ ಹೆಸರು ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹೆಸರು ಕಾಳನ್ನು ಕೂಡ ನಾವು ಸ್ವಲ್ಪ ಎಣ್ಣೆಲೇ ಹುರ್ಕೋಬೇಕು, ಯಾಕೆಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಅದು. ನಾನು ಜಸ್ಟ್ 1 ಅವರ್ ನೆನೆ ಹಾಕಿದ್ದೆ. ಇದೆಲ್ಲ ಆದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ನಾವು ಮಸಾಲನ ತೊಗೊಂಡು ಇದಕ್ಕೆ ಆ್ಯಡ್ ಮಾಡಬೇಕು. ಸೇಮ್ ಮಾಮೂಲಿ ಬೇರೆ ಪಲಾವ್ ಯಾವ ಥರ ಮಾಡ್ತೀವೋ ಅದೇ ಪ್ರೊಸೀಜರ್, ಬಟ್ ಇಲ್ಲಿ ತರಕಾರಿ ಬದಲು ಹೆಸರು ಕಾಳಿದೆ ಅಷ್ಟೇ. ಇವಾಗ ನಾನು ಹಸಿ ವಾಸನೆ ಹೋಗೋ ತನಕ ನಾನು ಬಿಸಿ ಮಾಡಿಕೊಂಡು ಆಮೇಲೆ ನೆನೆಸಿರೋ ಅಕ್ಕಿನ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಬಾಡಿಸಿ ಲಾಸ್ಟಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಒಂದು 1/4 ಭಾಗದಷ್ಟು ನಿಂಬೆಹಣ್ಣನ್ನು ತೊಗೊಂಡು ನಿಂಬೆಹಣ್ಣಿನ ರಸನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇದು ಬರೀ ರುಚಿಗಷ್ಟೇ. ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಒಂದು ಕುದಿ ಬರೋ ತನಕ ಓಪನ್ನಾಗಿ ಕುದಿಸಿ. ಇದು ಕುದಿ ಬಂದಮೇಲೆ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ಅಥವಾ 3 ವಿಷಲ್ ಕೂಗಿಸಿದ್ರೆ ಪಲಾವ್ ರೆಡಿಯಾಗುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಪಲಾವ್ ರೆಡಿಯಾಗಿದೆ. ಸೊ ಬಿಸಿ ಬಿಸಿ ಪಲಾವ್ನ ತಿನ್ನೋಕ್ಕೆ ರೆಡಿ.